ತಾಳ್ಮೆ ಅನ್ನೋದು ಒಂದು ವಿಚಾರವಾಗಿ ನಾನು ಎಂದು ಮಾತನಾಡ್ತೇನೆ. ಅಂದರೆ ನಮ್ಮ ಜೀವನದಲ್ಲಿ ಈ ತಾಳ್ಮೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾದಂತಹ ವಿಷಯವಾಗಿರ್ತದೆ. ಯಾಕೆಂತಂದರೆ ನಾವು ಯಾವ ಯಾವ ಹಂತದಲ್ಲಿ ನಾವು ನಮ್ಮ ನಿರ್ಧಾರಗಳನ್ನು, ನಮ್ಮ ಚಿಂತನೆಗಳನ್ನು, ನಮ್ಮ ಆಲೋಚನಾ ಶಕ್ತಿಯನ್ನು ನಾವು ಬೆಳೆಸ್ಕೊಳ್ತೇವೆ ಅಂತಕ್ಕಂಥದ್ದು. ಒಂದೊಂದು ಸಾರಿ ನಮ್ಮ ತಾಳ್ಮೆ ಹೇಳ್ತೀವಿ, ನಾವು ನನ್ನ ತಾಳ್ಮೆಗೆ ಇಡಿಸ್ಬೇಡ ಅಂತ ಹೇಳ್ತೀವಿ. ನಾವು ಮಾತಾಡಬೇಕಾದ್ರೆ ಹೇಳ್ತಾ ಇರ್ತೀವಿ ನಿಮಗೆ, ಅಷ್ಟು ಅದು ಪರಿಣಾಮವನ್ನು ಬೀರುತ್ತೆ. ಯಾವುದೇ ಒಂದು ನಿರ್ಧಾರವನ್ನು ತಗೋಬೇಕಾದ್ರೆ ನಾವು ಆಲೋಚನೆಯನ್ನು ಮಾಡಬೇಕು. ಈಗ ನಿಮಗೆ SSLC ಪಾಸ್ ಆಗಿರ್ತದೆ, ಯಾವುದನ್ನು ತಗೋಬೇಕು? ಸೈನ್ಸ್ ತಗೋಬೇಕಾ, ಆರ್ಟ್ಸ್ ತಗೋಬೇಕಾ, ಕಾಮರ್ಸ್ ತಗೋಬೇಕಾ? ನೀವು ಅಂದು ಏನು ನೀವು ನಿರ್ಧಾರ ಮಾಡ್ತೀರಾ ಅದು ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥದ್ದು. ಅದು ಕೂಡ ನಿಮ್ಮ ಜೀವನದ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ. ನಾವು ಅತಿ ಕೋಪದಲ್ಲಿ ಇದ್ದಾಗ, ಅತಿ ಸಂತೋಷದಲ್ಲಿ ಇದ್ದಾಗ ನಾವು ನಿರ್ಧಾರಗಳನ್ನು ತಗೋಬಾರ್ದು. ತಾಳ್ಮೆಯಿಂದ ಅದನ್ನ ಆಲೋಚನೆಯನ್ನ ಮಾಡಿ ನಾವು ತಗೋಬೇಕಾಗುತ್ತೆ. ಹಾಗೆ ಅದಕ್ಕೆ ಸಂಬಂಧಿಸಿದಂತೆ ಒಂದು ಕಥೆಯನ್ನ ಹೇಳೋದಕ್ಕೆ ನಿಮಗೆ ಇಷ್ಟಪಡ್ತೇನೆ. ಹಿರಿಯರು ಒಂದು ಮಾತನ್ನ ಹೇಳ್ತಾರೆ, ತಾಳಿದವನು ಬಾಳಿಯಾನು ಅಂತ. ಒಬ್ಬ ಕಾಲೇಜು ವಿದ್ಯಾರ್ಥಿ ಇರ್ತಾನೆ, ಪ್ರತಿದಿನ ಕಾಲೇಜ್ಗೆ ಹೋಗ್ತಾನೆ ಬರ್ತಾನೆ. ಅವರ ತಂದೆ ಹತ್ರ ಒಂದು ಬೇಡಿಕೆಯನ್ನು ಒಂದು ದಿನ ಇಡ್ತಾನೆ. ನನಗೆ ಕಾರು ಬೇಕು, ನನಗೆ ಕಾರನ್ನು ಓಡಿಸ್ಬೇಕು, ನನಗೆ ಆಸೆ ಆಗ್ತಾ ಇದೆ, ನನಗೆ ಕಾರನ್ನ ತಕೊಳಪ್ಪ ಅಂತ ಹೇಳ್ತಾನೆ. ಅದಕ್ಕೆ ಮಾಮೂಲಿ ನೀವು ತಂದೆ ತಾಯಿಗಳ ಹತ್ರ ಡಿಮ್ಯಾಂಡ್ ಮಾಡ್ತಕ್ಕಂಥದ್ದು ಮಾಮೂಲಿ ಆಗಿರ್ತದೆ. ಅದಕ್ಕೆ ಅವರ ಒಂದು ತಂದೆ ಒಂದು ಮಾತನ್ನ ಹೇಳ್ತಾರೆ, ನಾನು ನಿನಗೆ ಕಾರನ್ನು ತಕೊಡ್ತೀನಿ, ನಂದು ಒಂದು ಬೇಡಿಕೆ ಇದೆ, ಅದನ್ನ ನೀನು ಈಡೇರಿಸಬೇಕು. ನೀನು ಕಾಲೇಜಲ್ಲಿ ಓದ್ತಾ ಇದೆಯಲ್ಲ, ಅದೇ ಕಾಲೇಜಲ್ಲಿ ಓದಿ ಒಂದು ಪ್ರಥಮ ಸ್ಥಾನವನ್ನು ಅಂದ್ರೆ ರ್ಯಾಂಕ್ ಅನ್ನ ನೀನು ಗಳಿಸ್ಬೇಕು. ಚೆನ್ನಾಗಿ ಓದಿ ನೀನು ರ್ಯಾಂಕ್ ಅನ್ನ ನೀನು ಗಳಿಸಿದ್ರೆ ನಾನು ನಿಮಗೆ ಕಾರನ್ನ ಕೊಡಿಸ್ತೇನೆ ಅಂತ ಅದು ಹೇಳ್ತಾನೆ. ಆಯ್ತು ಅಂತ ಮಗ ಒಪ್ಕೋತಾನೆ. ಹಗಲು ರಾತ್ರಿ ಅಂತೆ ಕಷ್ಟಪಡ್ತಾನೆ, ಇಷ್ಟಪಟ್ಟು ಓದಿ ಆ ಕಾಲೇಜಿಗೆ ಪ್ರಥಮ ರ್ಯಾಂಕ್ ಅನ್ನ ಗಳಿಸ್ತಾನೆ. ಅವನು ನೋಡಿ, ಕಠಿಣ ಶ್ರಮವನ್ನ ಹಾಕಿ ಪ್ರಥಮ ಒಂದು ರ್ಯಾಂಕ್ ಅನ್ನ ಗಳಿಸ್ತಾನೆ. ಅವನು ರಿಸಲ್ಟ್ ಅನ್ನ ನೋಡ್ಬಿಟ್ಟು ಅವನು ಏನ್ ಮಾಡ್ತಾನೆ, ಆ ಕಾಲೇಜಲ್ಲಿ ನಿಂತ್ಕೊಂಡು ಅಪ್ಪನಿಗೆ ಫೋನ್ ಮಾಡ್ತಾನೆ. ನೀವು ಬಿಟ್ಟಿರ, ನಿಮ್ದೇನಾದ್ರೂ ನೀವು ಸಾಧನೆಯನ್ನ ಮಾಡಿದಾಗ, ಅವರ ಬೇಡಿಕೆಯನ್ನು ನೀವು ಈಡೇರಿಸಿದಾಗ ಏನ್ ಮಾಡ್ತೀರಾ? ಅಲ್ಲಿಂದ ಶುರುವಾಗ್ತಾ ಇರ್ತಾರೆ. ನೀವು ಏನು ಹೇಳ್ತೀರಾ, ಅವ್ರ ತಂದೆ ಏನು ಹೇಳಿರ್ತಾರೆ ಅದನ್ನ ನೀವು ಏನ್ ಮಾಡ್ತೀರಾ? ಕೇಳ್ತೀರಾ, ಡಿಮ್ಯಾಂಡ್ ಮಾಡ್ತೀರಾ. ಆ ಕಾಲೇಜಲ್ಲಿ ನಿಂತ್ಕೊಂಡು ಫೋನ್ ಮಾಡ್ತಾನೆ, ಅಪ್ಪ ನೀವು ಹೇಳ್ದಂಗೆ ನಾನು ಕಾಲೇಜಿಗೆ ಫಸ್ಟ್ ರ್ಯಾಂಕ್ ನಾನು ಗಳಿಸಿದ್ದೇನೆ. ನಾನು ಬರೋ ಮನೆಗೆ ಬರೋಕ್ಕಂತ ನನಗೆ ಕಾರು ರೆಡಿ ಇರಬೇಕು ಅಂತ ಹೇಳ್ತಾನೆ. ಆಯ್ತು ಅಂತ ಒಪ್ಕೊಳ್ತಾರೆ ತಂದೆ. ಮನೆಗೆ ಬಹಳ ಖುಷಿಯಿಂದ ಅವನು ಆ ವಿದ್ಯಾರ್ಥಿ ಬರ್ತಾನೆ. ಬಂದಂತಹ ಸಂದರ್ಭದಲ್ಲಿ ಅಪ್ಪ ರೆಡಿ ಇರ್ತಾರೆ, ಒಂದು ಬಾಕ್ಸ್ ಅನ್ನ ಇಟ್ಕೊಂಡಿರ್ತಾರೆ, ಒಂದು ಗಿಫ್ಟ್ ಬಾಕ್ಸ್ ಅನ್ನ ಇಟ್ಕೊಂಡು ಅವನಿಗಾಗಿ ಕಾಯ್ತಾ ಇರ್ತಾರೆ. ಬರ್ತಾನೆ, ಆ ಬಾಕ್ಸ್ ಅನ್ನ ಆ ಮಗನ ಕೈಯಲ್ಲಿ ಕೊಡ್ತಾರೆ. ಏನಾಗಿರ್ಬೋದು ಅವನಿಗೆ? ಅವನೇನ್ ತಿಳ್ಕೊಂಡಿರ್ತಾನೆ? ಅವನು ಕಾರ್ ಕೀ ಕೊಡ್ತಾನೆ ಅಂತ ತಿಳ್ಕೊಂಡಿರ್ತಾನೆ. ಬಾಕ್ಸ್ ಅನ್ನ ಕೊಡ್ತಾನೆ. ತುಂಬಾ ನಿರಾಸೆ ಆಗುತ್ತೆ ಅವನಿಗೆ. ಯಾರಿಗೆ? ಆ ಕಾಲೇಜು ವಿದ್ಯಾರ್ಥಿಗೆ ತುಂಬಾ ನಿರಾಸೆ ಆಗುತ್ತೆ. ತುಂಬಾ ಬೇಜಾರನ್ನ ಮಾಡ್ಕೊಂಡು ತನ್ನ ರೂಮ್ಗೆ ಹೋಗ್ತಾನೆ. ಅದನ್ನ ತೆಗೆದು ನೋಡ್ತಾನೆ. ಅಲ್ಲಿ ಒಳಗಡೆ ಒಂದು ರಾಮಾಯಣದ ಒಂದು ಪುಸ್ತಕ ಇರ್ತದೆ. ಇನ್ನೂ ಬೇಜಾರಾಗ್ತದೆ. ನಾನು ಕೇಳೋದು ಕಾರು, ಇವ್ರು ಕೊಡ್ತಾ ಇರೋದು ಪುಸ್ತಕ ಕೊಡ್ತಾ ಇದ್ದಾರಲ್ಲ ಅಂತ ಬೇಜಾರಾಗ್ತಾನೆ. ಅಂದೇ ಅವನು ತೀರ್ಮಾನವನ್ನ ಮಾಡ್ತಾನೆ. ಒಂದು ರಾತ್ರಿ ಆಲೋಚನೆಯನ್ನ ಮಾಡ್ತಾನೆ, ನಾನು ಏನಾದ್ರು ಸಾಧನೆ ಮಾಡಬೇಕು, ನಾನು ಸ್ವಂತ ದುಡಿಮೆಯಲ್ಲಿ ನಾನು ಕಾರನ್ನ ತಗೋಬೇಕು ನಾನು ಅಂತ ಹೇಳ್ತಾನೆ. ಅವನು ಅದರ ಬೆಳಿಗ್ಗೆ ಹೇಳ್ತಾನೆ. ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದ ಕೂಡಲೇ ತನ್ನ ಫೋನು ಗೀನು ಎಲ್ಲವನ್ನ ಇಟ್ಬಿಟ್ಟು ಹೊರಗಡೆ ಹೋಗ್ತಾನೆ, ಹೊರಗಡೆ ಪ್ರಪಂಚಕ್ಕೆ ಹೋಗ್ತಾನೆ. ಚೆನ್ನಾಗಿ ದುಡಿತಾನೆ, ಒಳ್ಳೆ ಹಣವನ್ನ ಗಳಿಸ್ತಾನೆ. ಅವನು ಕೊನೆಗೆ ತಾನೇ ಹೋಗಿ ತಾನು ದುಡಿದಂತಹ ಹಣದಲ್ಲಿ ಶೋರೂಮ್ಗೆ ಹೋಗ್ತಾನೆ, ಕಾರನ್ನು ಪರ್ಚೇಸ್ ಮಾಡ್ತಾನೆ. ಎಂತಹ ವಿಪರ್ಯಾಸ! ಆಗ ಪರ್ಚೇಸ್ ಮಾಡಿದಂತಹ ಸಂದರ್ಭದಲ್ಲಿ ಅದೇ ಶೋರೂಮ್ ಅಲ್ಲಿ ನಿಂತ್ಕೊಂಡು ಅವನು ಫೋನ್ ಮಾಡ್ತಾನೆ ತಂದೆಗೆ. ಆಗ ಫೋನನ್ನ ಅವರ ತಂದೆ ರಿಸೀವ್ ಮಾಡೋದಿಲ್ಲ, ಬೇರೆಯವರು ಯಾರೋ ಒಬ್ರು ಅವರ ಸಂಬಂಧಿಕರು ರಿಸೀವ್ ಮಾಡ್ತಾರೆ. ನಿಮ್ಮ ತಂದೆ ತೀರೋಗಿ ಒಂದು ವಾರವಾಗಿದೆ, ನೀನು ಬೇಗ ಬಾ ಅಂತ ಹೇಳ್ತಾನೆ. ಆಗ ಇವನಿಗೆ ತುಂಬ ಬೇಜಾರಾಗುತ್ತೆ. ಮನೆಗೆ ಬರ್ತಾನೆ. ತಂದೆಯ ಒಂದು ಭಾವಚಿತ್ರಕ್ಕೆ ಹೂವಿನ ಹಾರವನ್ನು ಹಾಕಿರ್ತಾರೆ. ತುಂಬ ನೋವಾಗುತ್ತೆ, ದುಃಖವಾಗುತ್ತೆ. ಅವನ ಕೊಠಡಿಗೆ ಹೋಗ್ತಾನೆ.
ಅವ್ರ ತಂದೆ ಕೊಟ್ಟಿರ್ತಕ್ಕಂತಹ ಗಿಫ್ಟ್ ಬಾಕ್ಸ್ ಅನ್ನ ಮತ್ತೊಮ್ಮೆ ತೆಗೆದು ನೋಡ್ತಾನೆ. ಆ ಪುಸ್ತಕ ತೆಗೆದು ಮೊದಲನೇ ಪೇಜ್ ತೆಗಿತಾರೆ. ಆದರೆ ತಂದೆ ಒಂದು ಪತ್ರವನ್ನು ಬರೆದಿರ್ತಾರೆ. ಬಲೆ ಮಗನೇ, ನಾನು ಏನು ಅನ್ಕೊಂಡಿದ್ದೆ ಅದನ್ನು ನೀನು ಸಾಧಿಸ್ತೆ, ನೀನು ಸಾಧನೆ ಮಾಡಿದೆ, ನೀನು ರಿಯಲಿ ಗ್ರೇಟ್ ಫಾರ್ ಮೈ ಸನ್ ಅಂತ ಬರೆದಿರ್ತಾರೆ. ಅದಾದಮೇಲೆ ನೀನು ಕೇಳಿದಂತಹ ಕಾರು, ಅದರ ಕೀ ಆ ಪುಸ್ತಕದ ಕೊನೆಯ ಭಾಗದಲ್ಲಿದೆ, ನೀವು ತಗೋಬೇಕು ಅಂತ ಅದರಲ್ಲಿ ಬರೆದಿರ್ತಾರೆ. ಹಾಗೆ ಮತ್ತೊಂದು ವಿಚಾರವನ್ನು ಕೂಡ ಬರೆದಿರ್ತಾರೆ. ಈ ಪುಸ್ತಕವನ್ನು ನೀನು ಮೌಲ್ಯಯುತವಾಗಿ ಸುಸಂಸ್ಕೃತನಾಗಿ ಜೀವನವನ್ನು ನಡೆಸಬೇಕಾದ್ರೆ ಕೊಟ್ಟಿದೆ ಅಂತ ಬರೆದಿರ್ತಾರೆ. ಆ ಪುಸ್ತಕದ ಕೊನೆಯ ಪೇಜನ್ನು ತೆಗಿತಾನೆ ಅವನು. ಆಗ ಅದರಲ್ಲಿ ಕಾರ್ ಕೀ ಇರ್ತದೆ. ಅಂದೇ ಅವನು ತೆಗೆದಿದ್ರೆ ಅವನಿಗೆ ಏನಾಗ್ತಾ ಇತ್ತು? ನಾನು ಏನು ಮಾಡ ಫಸ್ಟ್ ಏನು ಹೇಳ್ತೀನಿ, ನನಗೆ ಏನಿರ್ಬೇಕಂತ ಮನುಷ್ಯನಿಗೆ ಅವತ್ತೇ ಗಿಫ್ಟ್ ಬಾಕ್ಸ್ ಅನ್ನು ಪುಸ್ತಕವನ್ನು ತೆಗೆದಿದ್ರೆ ಅವನಿಗೆ ಅಂದೇ ಕಾರ್ ಸಿಗ್ತಾ ಇತ್ತು. ಆ ತಂದೆ ಜೊತೆಯಲ್ಲಿ ಸುಖವಾಗಿ ನೆಮ್ಮದಿಯಾಗಿ ಜೀವನವನ್ನು ಮಾಡ್ಬೋದಾಗಿತ್ತು. ಆದರೆ ಅವನಿಗೆ ವ್ಯವಧಾನವಿಲ್ಲ, ತಾಳ್ಮೆ ಇಲ್ಲ. ಅದರಿಂದ ಏನಾಯಿತು? ತಂದೆನ ಕಳ್ಕೋಬೇಕಾಯ್ತು. ಅದಕ್ಕೆ ನಾವು ನಿರ್ಧಾರಗಳನ್ನು ನಾವೇನು ಮಾಡ್ತೀವಿ ಅದನ್ನು ಆಲೋಚನೆ ಮಾಡಬೇಕು, 10 ಸಾರಿ ಯೋಚನೆ ಮಾಡಬೇಕು. ನೆಲ್ಸನ್ ಮಂಡೇಲಾ ಗೊತ್ತಿದೆ ನಿಮಗೆ? ನೆಲ್ಸನ್ ಮಂಡೇಲಾ ಗೊತ್ತಿದೆಯಾ? ಅವರು ವಿದ್ಯಾರ್ಥಿಗಳ ಬಗ್ಗೆ ಒಂದು ಇಂಗ್ಲಿಷ್ ಕೊಟೇಶನ್ ಹೇಳ್ತಾರೆ. ಫಾಸ್ಟ್ ಈಸ್ ವೇಸ್ಟ್ ಪೇಪರ್, ಹಾಗೆ ಪ್ರೆಸೆಂಟ್ ಈಸ್ ನ್ಯೂಸ್ ಪೇಪರ್, ಫ್ಯೂಚರ್ ಈಸ್ ಕ್ವಶನ್ ಪೇಪರ್. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಫಾಸ್ಟ್ ಈಸ್ ವೇಸ್ಟ್ ಪೇಪರ್, ಫಾಸ್ಟ್ ಅಂದ್ರೆ ಆಗೋಗಿರೋದು ವೇಸ್ಟ್ ಪೇಪರ್, ಅದು ಫಾಸ್ಟ್ ಈಸ್ ವೇಸ್ಟ್ ಪೇಪರ್ ಆಗೋಗಿರೋದು. ಪ್ರೆಸೆಂಟ್ ಈಸ್ ನ್ಯೂಸ್ ಪೇಪರ್, ಇದನ್ನ ಪೇಪರ್ ಓದ್ತೀವಿ. ಪ್ರೆಸೆಂಟ್ ಈಸ್ ನ್ಯೂಸ್ ಪೇಪರ್, ಫ್ಯೂಚರ್ ಈಸ್ ಕ್ವಶನ್ ಪೇಪರ್. ನಾವು ಮುಂದೆ ಏನಾಗ್ತೀವಿ? ಕ್ವಶನ್ ಮಾರ್ಕ್ ಇದಕ್ಕೆ ನಾಳೆ ಏನಾಗ್ತಿರೋದು? ಕ್ವಶನ್ ಪೇಪರ್. ರೀಡ್ ಅಂಡ್ ರೈಟ್ ಕೇರ್ಫುಲಿ, ರೀಡ್ ಅಂಡ್ ರೈಟ್ ಕೇರ್ಫುಲಿ, ಅದರ್ವೈಸ್ ಯುವರ್ ಲೈಫ್ ವಿಲ್ ಬಿ ಟಿಶ್ಯೂ ಪೇಪರ್ ಅಂತ ಹೇಳ್ತಾರೆ. ನಿಮ್ಮ ಜೀವನ ನಿಮ್ಮ ಕೈಯಲ್ಲಿರ್ತದೆ. ನೀವು ಟಿಶ್ಯೂ ಪೇಪರ್ ಆಗಬೇಕೋ ಇಲ್ಲ ಸಾಧನೆ ಮಾಡಬೇಕೋ ಎಲ್ಲವೂ ನಿಮ್ಮ ಕೈಯಲ್ಲಿರ್ತದೆ. ಅದರರ್ಥ ನಿಮ್ಮ ಚಿತ್ತ ಇರಲಿ, ನಿಮ್ಮ ಭವಿಷ್ಯ ಚೆನ್ನಾಗಿರಲಿ, ನೀವು ಅಂದ್ಕೊಂಡಿದ್ದನ್ನ ಸಾಧಿಸಿ ಅಂತ ಹೇಳ್ತಾ ನನ್ನ 2 ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೀನಿ.